What's up, guys? This is Jatin Patel. Welcome to the new vlog. A long time, I know. Actually, Udupi trip ಮುಗಿಸಿದಾಗಿಂದ vlog ಬಂದಿಲ್ಲ. So I hope you guys enjoyed the Udupi series. Playlist ಐತಿ, playlist ಮಾಡಿದ ಒಂದ. So you can watch all the episodes from there. Actually ಹೆಂಗಾಗಿತ್ತು, ಗಾಡಿ ಸ್ವಲ್ಪ ಸರ್ವಿಸಿಂಗ್ ಬಿಟ್ಟಿನ. Then ಅದೆಲ್ಲ ಫುಟೇಜ್ ರೆಕಾರ್ಡ್ ಮಾಡಿಂದ ಡಿಲೀಟ್ ಆಯಿತು. ಅದು ಸ್ವಲ್ಪ ಲ್ಯಾಪ್ಟಾಪ್ ಅಪ್ಗ್ರೇಡ್ ಮಾಡ್ಕೊತೀನಿ, ಸೊ ಆ ಚಕ್ಕರ್ದಾಗ ಡಿಲೀಟ್ ಆಯಿತು. ದೆನ್ ಆಫ್ಟರ್ ದ್ಯಾಟ್ ಟುಡೇ ದ ಡೇಟ್ ಈಸ್ 10th of July. ಆ ಗಾಡಿ ಸರ್ವಿಸಿಂಗ್ ಅದು ಮಾಡಿದ್ವು, ಲೈಕ್ ನ್ಯೂ ಬ್ರೇಕ್ ಪ್ಯಾಡ್ ಆ್ಯಂಡ್ ಚೈನ್ ಸೆಟ್, ನ್ಯೂ ಬ್ರಾಸ್ ಚೈನ್ ಕಿಟ್ ಇನ್ಸ್ಟಾಲ್ ಮಾಡಿದವು ಗಾಡಿಗೆ. ಸೊ ಐ ವಿಲ್ ಶೋ ಯು ಗೈಸ್. ಆ್ಯಂಡ್ ನ್ಯೂ ಬ್ರೇಕ್ ಪ್ಯಾಡ್ಸ್ ಒಂದು ಇಶ್ಯೂ ಆಗಿತ್ತು ಆ್ಯಕ್ಚುಲಿ. ನಾ ಒಂದು ವೆಬ್ಸೈಟ್ದಿಂದ ಬ್ರೇಕ್ ಪ್ಯಾಡ್ ಆರ್ಡರ್ ಹಾಕಿನ್ನು ಇದ್ರದ್ದು, ಮೋಟೋಮಿನ್ಯಾಕ್ ಅಂತ. ಸೊ ಅದು ಸಿರಾಮಿಕ್ ಸಮಥಿಂಗ್ ಹಿಂಗೆ ಏನಾರ ಇತ್ತು ಹೆಸರು, ಎಕ್ಸಾಕ್ಟ್ಲಿ ನೆನಪಿಲ್ಲ ನಂಗೆ. ಸೊ ಅದು ಹೆಂಗಾಯಿತು, ಇದ್ರೊಳಗೆ ಸಿ ವಿ ಆರ್ 250ದಾಗ ಮೇನ್ಲಿ 2 types ಆಫ್ ಬ್ರೇಕ್ ಕ್ಯಾಲಿಪರ್ಸ್ ಬರ್ತಾವೆ. ಒಂದು ನಿಸ್ಸಿಂದ ಮತ್ತು ಇನ್ನೊಂದು ಬಿ ಮ್ಯಾಗಿನ ಏನಾರ ಐತೆ ಹೆಸರು. ಸೊ 2 type ಆಫ್ ಬ್ರೇಕ್ ಕ್ಯಾಲಿಪರ್ಸ್ ಬರ್ತಾವೆ. ಸೊ ಅದ್ರೊಳಗೆ ನಂಗೆ ಏನು ಆರ್ಡ್ರ್ ರಿಸೀವ್ ಆಗಿತ್ತಲ್ಲ, ಅದು ಇನ್ನೊಂದು ಟೈಪ್ ಇದ್ದೈತಿ. ಸೊ ಇಟ್ಸ್ ಯೂಶ್ವಲಿ ಕಮ್ಸ್ ವಿತ್ 150 cc ಸಿ ವಿ ಆರ್, ಮತ್ತು 250 ಇದಾವೆ, ಬಟ್ ರೇರ್ ಕೇಸ್, ಸ್ವಲ್ಪ ಹಳಿ ಮಾಡಲ್ದಾಗ ಇದಾವೆ. ದೆನ್ ಅದು ವೆಬ್ಸೈಟ್ ಹಿಂಗಿತ್ತಲ್ಲ, ಲೈಕ್ ನಾಟ್ ಲೈಕ್ ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್, ಲೈಕ್ ರಿಟರ್ನ್ ಮಾಡಿದ್ವು, ಅವ್ರು ಬಂದು ಪಿಕ್ ಮಾಡಿದ್ರು, ಹಾಗೆಲ್ಲ ಆಗಿತ್ತದ. ಸ್ವಲ್ಪ ಥರ್ಡ್ ಪಾರ್ಟಿ ವೆಬ್ಸೈಟ್ ಇತ್ತು. ದೆನ್ ನಾನು ಮತ್ತೆ ಪೋಸ್ಟ್ ಮಾಡಿದ್ನು, ಅದು 4-5 ಇಮೇಲ್ ಮಾಡಿದ ಕೂಡಲೇ ಅವ್ರದ್ದು ರಿಪ್ಲೈ ಬರಲಿಲ್ಲ. ಸೊ ಕಾಲ್ ಮಾಡಿದ್ನು. ಫೈನಲಿ 2 days ago ಅವ್ರದ್ದು ರಿಪ್ಲೈ ಬಂತು. ಅವ್ರ ರಿಪ್ಲೈ ಬರೋಣ, ದೆನ್ ಐ ಪೋಸ್ಟೆಡ್ ಇಟ್ ಬ್ಯಾಕ್. ಅದು ಆ್ಯಕ್ಚುಲಿ ತಮಿಳ್ನಾಡೋದಿಂದ ಬಂದಿತ್ತು. ಸೊ ರಿಟರ್ನ್ ಮಾಡಿದ್ನು. ಈಗ ಇನ್ನೂ ರೀಚ್ ಆಗಿಲ್ಲದ, ಇನ್ನೂ ಐ ಥಿಂಕ್ 2 to 3 days ಹತ್ತೈತಿ. ಸೊ ರೀಚ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ನೋಡೋಣ ಏನಾದಿತ್ತು. ಅದಕ್ಕೆ ಈಗ ಟೈಮ್ ಬೀಂಗ್ ಬ್ರೇಕ್ ಕ್ಯಾಲಿಪರ್ಸ್ ಅಂತೂ ಇಲ್ಲ, ಶೋರೂಮಿಗೆ ಹೇಳಿನು, ಬಟ್ ಇದು ನೋಡೋಣ ಏನಾದೈತಿ. ಯಾಕಂದ್ರೆ ಇದು ಮತ್ತು ಅವ್ರು ಏನಾರು ಸಾರ್ಟ್ ಮಾಡೋರಿದ್ರು, ರಿಪ್ಲೇಸ ರಿಫಂಡ ನೋಡೋಣ. ಅದೇನು ಶೋರೂಮ್ದಾಗ ಬೈಂದವಂತ ಈಗ ಮನೆ ಕಾಲ್ ಮಾಡಿರೋರು. ಸೊ ಯಾ, ದ್ಯಾಟ್ಸ್ ಅ ಸಿಚುವೇಶನ್. ದೆನ್ ಮಳೆ ಆಗತೈತಿ, ಒಂದು 10 to 15 days ಆಯ್ತು ಕಂಟಿನ್ಯೂಸ್ ಮಳೆ ಐತಿ ಈಗ. ಸೊ ಹೊರಗೂ ಹೋಗಿಲ್ಲ, ಎಲ್ಲಿ ವ್ಲಾಗು ಮಾಡಿಲ್ಲ. ಆ್ಯಂಡ್ ಟುಡೇ ಅಂದ್ರೆ ಸ್ವಲ್ಪ ಈಗ ಒಂದು 2 days ಆಯ್ತು ಸ್ವಲ್ಪ ಬಿಸಿಲು ಬೀಳ್ತೈತೆ, ಮಳೆ ಸ್ವಲ್ಪ ಕಮ್ಮಿ ಆಗೈತಿ. ಸೊ ಇವತ್ತು ಚೈನ್ ಲೂಪ್ ಮಾಡೋಕ್ಕದವು. ನೀವು ಚೈನ್ ಕಿಟ್ ಹಾಕಿದ್ದಿಲ್ಲ, ಅದಾದ ಕೂಡಲೇ ಲೂಪ್ ಮಾಡಿಲ್ಲ, ಬಿಕಾಸ್ ಅವು ಅಂದ್ರೆ ಅದಕ್ಕೆ ಗ್ರೀಸ್ ಐತಿ ಸ್ವಲ್ಪ. ಸೊ ಶೋರೂಮ್ದವ್ರು ಏನಂದ್ರು, ಸ್ವಲ್ಪ ಗ್ರೀಸ್ ಎಲ್ಲ ಐತಿ, ಸ್ವಲ್ಪ ರನ್ನಿಂಗ್ ಆಗಲಿ, ಡ್ರೈ ಆಗಲಿ ಚೈನ್. ದೆನ್ ಒಂದು ಸರ್ತಿ ಇದು ಮಾಡಿ ಒಂದು ಸರ್ತಿ ಚೈನ್ ಕ್ಲೀನ್ ಮಾಡಿ ದೆನ್ ಲೂಪ್ ಮಾಡಿರಿ, ಈಗೇನು ಬ್ಯಾಡ್ ಅಂತ. ಸೊ ಒಂದು 500 kilometers ಹೊತ್ತು ಅಂದಿರು, ಬಟ್ ಒಂದು 200 kilometers ಆಗೈತಿ. ಆ್ಯಂಡ್ ಬಿಕಾಸ್ ಆಫ್ ರೇನ್ ಡರ್ಟ್ ಅದು ಸ್ವಲ್ಪ ಡ್ರೈಯೂ ಆಗೈತಿ, ಮತ್ತು ದಿಸ್ ಈಸ್ ದ ರೈಟ್ ಟೈಮ್ ಐ ಗೆಸ್. ಸೊ ಅದೇ ಈಗ ಹೊಂಟಿದವು. ಸೊ ಐ ಥಾಟ್ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ. ಸೊ ಐ ಗಾಟ್ ಚೈನ್ ಲೂಬ, ದೆನ್ ಚೈನ್ ಕ್ಲೀನರ್ ಇಲ್ಲಿ ನನ್ನ ಕಡೆ ಮುಗಿದೈತಿ. ಸೊ ದೇರ್ ಇಸ್ ಅಲ್ಟರ್ನೇಟಿವ್ ಆಫ್ ಇಟ್, ಲೈಕ್ ಡೀಸೆಲ್ ವಾಶ್ ಮಾಡ್ಬೋದು. ಸ್ವಲ್ಪ ಡೀಸೆಲ್ ಹಚ್ತಂದ್ರೆ ಕ್ಲೀನ್ ಆದೈತಿ, ಸ್ವಲ್ಪ ಡರ್ಟ್ ಇದೆಲ್ಲ. ಸೊ ಯಾ, ದ್ಯಾಟ್ಸ್ ಅ ಸಿಚುವೇಶನ್ ಟೈಮ್ ಬಿಂಗ್. ಸೊ ಹಿಯರ್ಸ್ ಅವರ್ ಬೈಕ್ parked on the double stand. The chain, I was talking about chain, right? So this is the new chain, the golden, like ಅಂದ್ರೆ ಇದು ಬ್ರಾಸ್ ಚೈನ್ ರೋನಂದ. ಸೊ ಈಗ ಇದು ಮೊದಲು ಹಕ್ಕಿನಲ್ಲ ಡ್ರೈ ಆಗಿತ್ತದ, ಐ ಮೀನ್ ಸ್ವಲ್ಪ ಗ್ರೀಸಿ ಇತ್ತು. ಈಗ ಆಸ್ ಯು ಕ್ಯಾನ್ ಸಿ ಪೂರ್ತಿ ಡ್ರೈ ಆಗೈತಿ. ಸೊ ಈಗ ನಾವು ಪ್ಲ್ಯಾನ್ ಮಾಡಿದೆವು ಡೀಸೆಲ್ ವಾಶ್ ಮಾಡಬೇಕಂತ. ಡೀಸೆಲ್ ಮಿಸ್ ಆಗಿತ್ತು, ತರ್ಕೊಟ್ಟಿದ್ದಾನೆ ಈಗ. ಇಟ್ ಹ್ಯಾಸ್ ಟು ಬಿ ಹಿಯರ್ ಓನ್ಲಿ. ಡೀಸೆಲ್ ಯಾಕಂದ್ರೆ ಇಟ್ ಕ್ಲೀನ್ಸ್ ಗುಡ್, ಅದು ಬಿ ಎಲ್ಲ. ಸೊ ಒಬ್ಬರು ಸೆಟಪ್ಪ ಆಸ್ ಯು ಕ್ಯಾನ್ ಸಿ.
ಸೊ ಗೈಸ್ ಡನ್, ಆಲ್ಮೋಸ್ಟ್ ಡನ್. ಯು ಕ್ಯಾನ್ ಸಿ ಕ್ಲೀನ್ ಅಂತ ಆಗೈತಿ. ಟೈಮಿಂಗ್ ಇನ್ನು ಸ್ವಲ್ಪ ಲೂಪ್ ಹೊಡೆದು ಬಿಡಬೇಕು. ಸೊ ದ್ಯಾಟ್ಸ್ ಇಟ್ ಗೈಸ್. ಈಗಂತೂ ಕ್ಲೀನ್ ಆಯಿತು, ಲೂಬ್ ಆಯಿತು. ಐ ಥಿಂಕ್ ಒಂದು 500 ಕಿಲೋಮೀಟರ್ಸ್ ತನಕ ಏನು ಮಾಡೋಕ್ಕಾಗ್ತಿಲ್ಲ. ನಾನು ವಾಷಿಂಗ್ ಒಂದು ಮಾಡಿಸ್ಬೇಕಾಗಿತ್ತು, ಬಟ್ ಈಗ ಮಾಡಿಸ್ಬೇಕಾಗಿತ್ತು, ಚೇನ್ ಕ್ಲೀನ್ ಮಾಡಬೇಕಾಗಿತ್ತು. ಬಟ್ ಈಗೇನು ವಾಷಿಂಗ್ ಏನು ಮಾಡಿಸಿಲ್ಲ, ಡೈರೆಕ್ಟ್ ಚೇನ್ ಲೂಪ್ ಮಾಡೀತಿ. ಲೆಟ್ಸ್ ಸಿ, ಒಂದು ಮಂತ್ ಅದು ಆಯ್ತು ಅಂದ್ರೆ ಭೀ ನಡೀತು ಮತ್ತೊಂದು ಲೂಪ್ ಮಾಡೋಕೆ ಸ್ವಲ್ಪ. So yeah. Later that same evening. So what's up guys? Now it's 7 p.m. So morning as you saw in the vlog, chain loop ಆಯಿತು. chain loop ಎಲ್ಲ ಮುಗಿಸಿ ದೆನ್ ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸಿ. ಸೊ ನಾವು ಈಗ ಗಲ್ಯಾಗ ಹೊಂಟಿದ್ದೆವು. ಆ್ಯಕ್ಚುಲಿ ನಮ್ಮದು ಓಲ್ಡ್ ಏನು ರೂಮ್ ಐತಲ್ಲ, ರೆಂಟ್ ಮಾಡಿದ್ದಿಲ್ಲ ನಾವು. ಅದು ಬಿಕಾಸ್ ಆಫ್ ಸಮ್ ಸರ್ಕಮ್ಸ್ಟಾನ್ಸಸ್ ಅದು ಕ್ಯಾನ್ಸಲ್ ಮಾಡೋಕ್ಕಾಯಿತು. ಲೈಕ್ ದೇರ್ ವಾಸ್ ಸಮ್ ಸಾರ್ಟ್ ಆಫ್ ಪ್ರಾಬ್ಲಮ್. ಸೊ ಅದು ಮಾಡಿ ಈಗ ಚೇಂಜ್ ಮಾಡಿದೆವು. ಸ್ವಲ್ಪ ರೂಮ್ ಅಪ್ಗ್ರೇಡ್ ಮಾಡಿದೆವು ನಾವು, ಲೈಕ್ ಇನ್ ದ ಟೈಪ್ ಆಫ್ ಏರಿಯಾ. ಸೊ ಸ್ವಲ್ಪ ವೈಡ್ ಆಗಿತ್ತು ನಮ್ಮದು ರೂಮ್. ಈಗ ತೋರಿಸ್ತಾನೆ ನಿಮಗೆ. ಆ್ಯಂಡ್ ಅಲ್ಲೇ ಸೈಮಲ್ಟೇನಿಯಸ್ಲಿ ಲೈಕ್ ಅಂದ್ರೆ ಸ್ವಲ್ಪ ಗಣಪತಿ ಡೆಕೋರೇಷನ್ ಅದು ವರ್ಕ್ ನಡೆದೈತಿ ಈಗ. ಸೊ ಯು ವಿಲ್ ಸಿ ಇನ್ ದ ವ್ಲಾಗ್. ಆ್ಯಂಡ್ ಆಲ್ಸೋ ವಿ ಪ್ಲೇ ಬ್ಯಾಡ್ಮಿಂಟನ್ ದೇರ್. ಸ್ವಲ್ಪ ಎಕ್ಸಸೈಸು ಆಯಿತು, ದೆನ್ ಸೊ ಎಂಟರ್ಟೈನ್ಮೆಂಟ್ ಭೀ ಆಯಿತು, ಲೈಕ್ ದ್ಯಾಟ್ ಟೈಪ್. ಸೊ ಸಿ ಯು ಇನ್ ಅವರ್ ನ್ಯೂ ರೂಮ್. ಬಾಯ್. A few moments later. Yeah, boy. So this is a new setup as I am saying about. ಹೇಳಿದಾನ ಅದೆಲ್ಲ ಮನ್ಯಾಗ. तेरा तो गेम बजाना पड़ेगा. ಸೊ ಹೇಳೋ ಗೋಡೌನ ಇದೊಂದು ಬ್ಯಾಡ್ಮಿಂಟನ್ ಕೋರ್ಟ್ ಮಾಡಿದೆವು. ಇಲ್ಲಿ ರೋಣಕ್ಕೆಲ್ಲ ಆಡ್ಕಾರ. ಅಚ್ಚ ಕಡೆ ಯಾಕೆ ಆಡ್ಕಾರ ಅಂದ್ರೆ ಸ್ವಲ್ಪ ಇಲ್ಲಿ ಡೆಕೋರೇಷನ್ ನಡೆದೈತಿ, ಗಣಪತಿ ಅದ. ಸೊ ಫಿಲ್ಹಾಲ್ ಅಂದ್ರೆ ಟೈಮ್ ಬೀಯಿಂಗ್ ಅದು ಸೀಕ್ರೆಟ್ ಐತಿ, ಅದಕ್ಕೆ ಈಗ ಅದು ಡಿಸ್ಕ್ಲೋಸ್ ಮಾಡೋಕ್ಕೆ ಬರಲ್ಲ. ಸೊ ಈಗ ನಮ್ಮ ನ್ಯೂ ಸೆಟಪ್ಪ. ನಮ್ಮ ಅಧ್ಯಕ್ಷರು ಇದ್ದಾರೆ ಇಲ್ಲಿ. ನಮ್ಮ ಗೈಸ್ ಬಿಕಾಸ್ ಆಫ್ ದ್ಯಾಟ್ ನಾವು ಈ ಕಡೆ ಇಲ್ಲಿ ನಟ್ಟಿಲ್ಲ ನಮ್ದೆಲ್ಲ चल झूठ. ಅಚ್ಚಿಕದ ಒಂದು ಗೇಮ್ದಾಗ ಸುದ್ದ ಹಸ್ಕದ್ ಯಾವ ಜನ್ಮದಾಗ ಆಡಕ್ ಬರಲ್ಲ ಅವಂಗ. जलीना तेरी भी जलीना. ಇಸ್ಪಾಟ್ ಒಂದು ಚುಲು ಪೀಸ್ತ ಅದನ್ನು ಬಿಟ್ರೆ ಯಾರು ಬರ ನೋಡು ಸಿಗಲಿಲ್ಲ. ಹುಡುಕಾಡಿ ನೀವು ಫೋಟೋ ಕಳಿಸಿದನಲ್ಲ. ಒಮ್ಮೆ ನೀವು ಫೋಟೋ ಕಳಿಸಿ ನೋಡಿಲ್ಲ ನೀಗ. ಇಲ್ಲಿ ಬರ್ದು ಬಿಟ್ಟಿದ್ರು ಸುಮ್ಮ ಅವ ಹೇಳಿದ ಇವ್ ಹೇಳಿದ ಬೇಡ ಇಲ್ಲಿ 12 6 ಫೋಟೋ ಬರೋದು. ಗೊತ್ತಿತ್ತು 6 ಫೋಟೋ ಬಂದ್ರೆ ಅರ್ಧ ಗಣಪತಿ ಇಲ್ಲಿ ಬರ್ತಿದ್ದೀನಿ ಮುಂದೆ. ಇದು ಖಾನ ಇದೆ. A few moments later. ನಡೀಲ್ಲ. ಶೀಲ್ಡ್ ನೋಡಲ್ ಪಿ ಎಸ್ ಐ ಶೀಲ್ಡ್ ಹೇಗಿತ್ತು. ये फंस गया सीएम. ತಲವಾರ್ ತೆಗೆದಲ್ಲ. कैसे कैसे लोग रहते हैं यार यहाँ पर. चलो तुमको पागल कुत्ते का गाड़ी उठा के ले जाएगा, बता रहे हैं हम.
few moments later. हमारे यहाँ ऐसा ही होता है। क्या बात है सर, क्या बात है सर, क्या बात, ये बात है। लेकिन ये साला कर क्या रहा है यहाँ पे? बहन डर गई, बहन डर गई। अभी मजा आएगा ना भिड़ो। The next day. ಸೊ ವಾಟ್ಸಪ್ ಗೈಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ಸೊ ಕೃಷಿ ಹೊಂಡಕ್ಕೆ ಬಂದ ಈಗ ಸ್ವಲ್ಪ ಕ್ಲೀನಿಂಗ್ ಇತ್ತು. ಆ್ಯಸ್ ಯು ಕ್ಯಾನ್ ಸಿ ಧ್ರುವ ಬಿಹೈಂಡ್ ಮೀ. ಸೊ ಕ್ಲೀನಿಂಗ ದೆನ್ ಸ್ವಲ್ಪ pH ಟೆಸ್ಟ್ ಮಾಡೋದಿತ್ತು, ಯಾಕಂದ್ರೆ ಸ್ವಲ್ಪ ಫಿಶ್ ಫಾರ್ಮಿಂಗ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದೆವು. ಸೊ ಅದಕ್ಕೆ pH ಅದು ಮ್ಯಾಟ್ರ್ ಆದೈತಿ. ದೆನ್ ಅರೌಂಡ್ 6.5 to 8.5 ಸಮಥಿಂಗ್ ಇರಬೇಕದ pH. ಸೊ pH ಟೆಸ್ಟ್ ಮಾಡೋದು ಅದರಿಂದ ಆರ್ಡ್ರ್ ಮಾಡಿದ್ನು, ನಿನ್ನೆ ಬಂತು. ಇವತ್ತು ಮಾಡ್ಬೇಕಂತ ಪ್ಲ್ಯಾನ್ ಐತಿ. pH ಟೆಸ್ಟ್ ಮಾಡ್ತಂದ್ರೆ ದೆನ್ ವಿ ಕ್ಯಾನ್ ಗೋ ಫಾರ್ವರ್ಡ್. ಓಕೆ, ಸೊ ಟೈಮಿಂಗ್ ದಿಸ್ ಇಸ್ ಸಿಚುವೇಶನ್. ಇದು ನೋಡ್ಬೋದು ನೀವು, ಎಲ್ಲ ಲೀವ್ಸ್ ಬಿದ್ದು ಹಿಡಿದು. ಸೊ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಗೈಸ್, ರೋನಕ್ಕ ಮತ್ತು ಬಿಸ್ನೆಸ್ರ ಸರ್ಪ್ರೈಸ್ ಕೊಟ್ಟಿದ್ರು. ಒಮ್ಮೆ ಆಲ್ ಆಫ್ ದ ಸಡನ್ ಎಲ್ಲಿದ್ದು ಬಂದ್ರೆ ಗೊತ್ತಿಲ್ಲ. ಅವ್ರಿಗೆ ಹೆಂಗೆ ಗೊತ್ತೈತೆ ನನಗೂ ಗೊತ್ತಿಲ್ಲ. ಇಲ್ಲಿ ಬೈದು ಅಂತ ತಗದ ಹೋದಿಲ್ಲ, ನಮ್ಮಲ್ಲೆಲ್ಲ ಬೈತೀವಿ. ಜರ ಇದಾವು, ಅವು ಕೈಗೆ ಬರೋಲ್ಲ. ಇನ್ನು ನೀರು ಇದಾಗ್ತವೆ. ಅದ್ರ ಹೆಂಗೆ ಅದು ಪೇಪರ್ ಐತಿತ್ತಂದ್ರೆ ತಾನೇ ಹಾಂ, ಇದು ಹಂಗಿಲ್ಲ. ಇದು ಬೇರೆ ಈಗ ಇಂಜಿನಿಯರಿಂಗ್ ಮಾಡಿದಲ್ಲ. ಹೌದು. कौन है ये लोग? ಎಲ್ಲ ಮಾಡ್ತೀವಿ. ಬಾ ನಾವು ಸುಮಾರು ಭಾಳ ನಾ 2,000 ಮೀನು ಭಾಳ ಆಗಿಲ್ಲ. ನಾವು ಖುಷಿಯಾಗಿ ಗಾಡಿ ಮೇಲೆ ಬಂದು ಖುಷಿ ಹಿಡ್ಕೊಂಡು ಹೋಗೋಣ. ಹಾಂ, ಅದಕ್ಕೆಲ್ಲ ಬರೋಣ. ಹೋಗಿ ಬಾ ನಾವು ಸೊ ಗೈಸ್, ದಿಸ್ ಇಸ್ ಹೌ pH is tested. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಐತಿ. ವಿ ಆರ್ ರೀಡಿಂಗ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಫಾಲೋಯಿಂಗ್ ಇಟ್. ಹಾಂ, ಲಿಟ್ಮಸ್ ಪೇಪರ್ 8.5 ಇದಲ್ಲ. ಇದು ಹೆಗಡೆ ಬಿಸ್ಲಾಗಡೆ ಕಲರ್ ಚೇಂಜ್ ಆಗಿದೆ. ಅದಕ್ಕೆ ವೈಟ್ ಬ್ಯಾಕ್ಗ್ರೌಂಡ್ ಬಂತು. ಬರೋಬರಿ ಕಲರ್ ಚೇಂಜ್. ಕಲರ್ ಚೇಂಜ್ ಆಗೈತಿ. ಕಲರ್ ಕಾರ್ಡ್ ಮ್ಯಾಚ್ ಅಂತ ಹಾಕೋದ್ರಲ್ಲ, ಅದು ಕ್ಲೋಸೆಸ್ಟ್ ಕಲರ್ ಅಂದರು. ಅದು ಅದರ 100% ಕೂಡ ತಗೊಂಡು ಹಾಂ, ದ ಕ್ಲೋಸೆಸ್ಟ್ ಕಲರ್ ಮ್ಯಾಚ್ ಇಂಡಿಕೇಟ್ ದ ppmg ಆಫ್ pH ಆಫ್ ವಾಟರ್ ಸ್ಯಾಂಪಲ್. ಪೇಲ್ ಬ್ಲೂ ಅಂತ ಅಂತದ. ಹಾಂ, ಪೇಲ್ ಬ್ಲೂ ಅಂದ್ರೆ ಅದು ಮನೆಯಾಗೆ ಚೆಕ್ ಮಾಡಿದ್ದು. ಪೇಲ್ ಬ್ಲೂ ಅಂದ್ರೆ ನಾರ್ಮಲ್ ವಾಟರ್ ಐತದ, ಅದು ಕುಡಿಬಹುದು ಅಂತ. ಬಿಟ್ವೀನ್ 8 to 8.5 pH ವ್ಯಾಲ್ಯೂ ಇರ್ತೈತಿ ಅದ್ರದ್ದು ಪೇಲ್ ಬ್ಲೂ. ಈಗ ಏನು ಮಾಡ್ತದೆ. ಸೊ
ದ್ಯಾಟ್ಸ್ ಇಟ್ ಗೈಸ್. 2-3 ದಿವಸದ ವ್ಲಾಗ್ ಒಮ್ಮೆ ಆಯಿತು. ಸೊ ಇಫ್ ಯು ಎಂಜಾಯ್ ದಿಸ್ ವ್ಲಾಗ್, ಲೈಕ್, ಶೇರ್, ಸಬ್ಸ್ಕ್ರೈಬ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಈ ಪಕ್ಷಿಗಳ ನೆಲದ ಮೇಲೆ ಇರ್ತಾವ